ಹಾಯ್ ಎಲ್ಲರಿಗೂ. ಇವತ್ತಿನ ಹೊಸ ರೆಸಿಪಿ ಏನಪ್ಪ ಅಂತಂದ್ರೆ ಸಮೋಸ ಹೆಂಗೆ ಮಾಡೋದಂತಂದು ಹೇಳ್ಕೊಡ್ತೀನಿ. ಬಟ್ ಇದನ್ನು ಕಲ್ತಿದ್ದು ನಮ್ಮ ಅಣ್ಣನಿಂದ. ಇದನ್ನು ನಮ್ಮ ಅಣ್ಣನ ಹೇಳ್ಕೊಟ್ಟಾನ. ಇದು ಆ್ಯಕ್ಚುಲಿ ಈ ನಾನು ವಿಡಿಯೋ ರೆಕಾರ್ಡ್ ಮಾಡೀನಿ, ಬಟ್ ನಮ್ಮ ಅಣ್ಣ ಮಾಡಿದ್ದಿದ್ದಲ್ಲ. ಬಟ್ ಆ್ಯಕ್ಚುಲಿ ಅವ ಹೇಳ್ಬೇಡ, ನನ್ನ ಹೆಸರು ಹೇಳ್ಬೇಡ, ನಾ ಮಾಡಿದ್ದಂತಂದು ತೋರಿಸ್ಬೇಡ, ನನ್ನ ಕೈ ತೋರಿಸ್ಬೇಡ ಅಂತ ಹೇಳಿದ್ದ. ಬಟ್ ಅಂದರೂ ಅವ್ನು ಮಾಡಿ ನಾನು ಕ್ರೆಡಿಟ್ಸ್ ತೊಗೊಳ್ಳೋದು ಸರಿ ಅನ್ಸಾಕತ್ತಿರಲಿಲ್ಲ ನನಗೆ. ಸೊ ಅದಕ್ಕೆ ಅವನ ಮಾಡಿದ್ದಲ್ಲ ಅವನ ಹೆಸರು ಹೇಳತ್ತೀನಿ. ಸೊ 4 ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟು ಹಾಕಬೇಕು, 4 ಸ್ಪೂನ್ ಮೈದಾ ಹಿಟ್ಟು, ನೆಕ್ಸ್ಟ್ ಎಣ್ಣೆ ಹಾಕಿ ಅಜ್ವಾನ್ ಕಾಳು, ಓಮ್ ಕಾಳು ಅಂತಿರಲ್ಲ ಅದನ್ನ ಹಾಕಿ ಫುಲ್ಲು ಕಲಿಸ್ಬೇಕು. ನೀರು ಹಾಕಿ ಕಲಿಸ್ಬೇಕು. ಆಮೇಲೆ ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಹಾಕಿ ಆನಿಯನ್ ಹಾಕಿ ಫುಲ್ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಹಾಕ್ಕೋಬೇಕು. ಅದಾದಮೇಲೆ ಸ್ಮ್ಯಾಶ್ ಮಾಡಿಟ್ಟಿದ್ದು ಆಲೂ ಸ್ಮ್ಯಾಶ್ ಮಾಡಿದ್ದನ್ನು ಅದಕ್ಕೆ ಹಾಕ್ಕೊಂಡು ಫುಲ್ ಕಲಿಸ್ಬೇಕು. ಫುಲ್ ಕಲಸಾದ್ಮೇಲೆ ಒಂಚೂರು ಟೊಮ್ಯಾಟೊ ಸಾಸ್ ಹಾಕ್ಕೊಂಡು ಫುಲ್ ಕಲಿಸ್ಕೊಳ್ರಿ. ಅದಾದಮೇಲೆ ಇವಾಗ ಏನು ಸಮೋಸಾಗೆ ರೆಡಿ ಮಾಡಿಟ್ಟಿದ್ವಲ್ಲ ಅದ್ರದ್ದು ಹಿಟ್ಟು ಎಲ್ಲ ಫುಲ್ ಉಳ್ಳಿ ಮಾಡ್ಕೋಬೇಕು. ಉಳ್ಳಿ ಮಾಡ್ಕೊಂಡು ನೆಕ್ಸ್ಟು ಅದಕ್ಕೊಂದು ಒಂಥರ ಚಪಾತಿ ಲಟ್ಟಿಸ್ದಂಗೆ ಲಟ್ಟಣಿಗೆಯಿಂದ ಲಟ್ಟಿಸಿ ಒಂದು ಶೇಪ್, ಈಗ ಇದನ್ನು ನಮ್ಮ ಅಣ್ಣನ ಮಾಡಿದ್ದು ಈ ಶೇಪು ಎಷ್ಟು ಚಲೋ ಮಾಡ್ಯಾನ ನೋಡ್ರಿ. ಫುಲ್ ಆ ಕಡೆ ಈ ಕಡೆ ಹಿಂಗೆ ಕಟ್ ಮಾಡಿ ಒಳಗಡೆ ಆಲೂ ಸ್ಟಫಿಂಗ್ ತುಂಬಿ ಒಂಥರ ಆ್ಯಕ್ಚುಲಿ ಹುಡುಗರು ಸಖತ್ತಾಗಿ ಅಡುಗೆ ಮಾಡ್ತಾರೆ. ಅದ್ರಾಗೂ ನಮ್ಮಣ್ಣ ಮಸ್ತ್ ಮಾಡ್ತಾನೆ. ನನಗಿಂತಲೂ ನಮ್ಮಣ್ಣ ಸಖತ್ ಮಾಡ್ತಾನೆ. ಬಟ್ ಈ ವಿಡಿಯೋ ನೋಡಿ ನಾನು ತೊಗೊಂಡು ಹೊಡಿತಾನೆ ನನ್ನ. ಈಗ ಎಣ್ಣೆಗೆ ಹಾಕಿ ಕರೆದ್ಬಿಡೋದು. ಅದಾದಮೇಲೆ ಮೇಲೆ ಎಣ್ಣೆ ಹಿಂಗೆ ಹಾಕ್ರಿ, ಅಂದ್ರೆ ಚಲೋ ಫ್ರೈ ಆಗ್ತೈತಿ. ಬ್ರೌನ್ ಕಲರ್ ಚಲೋ ಫ್ರೈ ಆಗ್ತೈತಿ. ಫುಲ್ಲು ಫ್ರೈ ಮಾಡಕ್ಕೆ ಬಿಡ್ರಿ. ಆ ಕಡೆ ಈ ಕಡೆ ನೋಡ್ರಿ ಎಷ್ಟು ಗೋಲ್ಡನ್ನಾಗಿ ಫ್ರೈ ಆಗೈತಿ. ತೆಗೆದು ಟೊಮ್ಯಾಟೊ ಸಾಸು ಮತ್ತು ಚಿಲ್ಲಿ ಸಾಸು ಎರಡು ಹಾಕ್ಕೊಂಡು
ತಿಂದುಬಿಟ್ರೆ ಸ್ವರ್ಗ. ನಿಜ ಸಖತ್ತಾಗಿತ್ತು, ನಂಗೆ ಭಾಳ ಇಷ್ಟ ಆಯ್ತು. ಥ್ಯಾಂಕ್ ಯು.